ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾವು ಪ್ರಾಕ್ಟಿಕಲ್ ವಿಭಾಗದಲ್ಲಿ, ಅದರಲ್ಲೂ ಮೇಜರ್ ಗೇಮ್ಸ್ನಲ್ಲಿ ನಾವು ವಾಲಿಬಾಲ್ ಪಾಠವನ್ನು ತಗೊಳ್ತಾ ಇದ್ದೀವಿ. ಸೊ ಮೊದಲಿಗೆ ವಿದ್ಯಾರ್ಥಿಗಳೇ, ನೀವೆಲ್ಲ 8ನೇ ತರಗತಿ ಬಂದಿದ್ದೀರಿ. ನಿಮ್ಮನ್ನೆಲ್ಲ ನಮ್ಮ ಯೂಟ್ಯೂಬ್ ತರಗತಿಗೆ ಸ್ವಾಗತಿಸುತ್ತಾ, ನೀವೆಲ್ಲ ವಾಲಿಬಾಲ್ ಆಟವನ್ನು ನೀವೆಲ್ಲ ನೋಡಿದ್ದೀರಿ, ಆಟ ಆಡಿದ್ದೀರಿ. ವಾಲಿಬಾಲ್ನಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಕೌಶಲ್ಯಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ತಿಳ್ಕೊಳ್ತೀವಿ. ಅದೇ ರೀತಿ ವಿದ್ಯಾರ್ಥಿಗಳೇ, ನೀವೆಲ್ಲ 8ನೇ ತರಗತಿ ಬಂದಿದ್ದೀರಿ. ನಿಮಗೆ 8ನೇ ತರಗತಿಯಲ್ಲಿ ನಾನು ಸ್ವಲ್ಪ ಬೇಸಿಕ್ ಅನ್ನ ಹೇಳಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಈ ನಮ್ಮ ಫಿಸಿಕಲ್ ಎಜುಕೇಶನ್ ಪ್ರಾಥಮಿಕ ಶಾಲೆಗಳಲ್ಲಿ ಯಾವ ತರ ಮಾಡಿದ್ರು ಗೊತ್ತಿಲ್ಲ, ಬಟ್ ಪ್ರೌಢಶಾಲೆಗಳಲ್ಲಿ ನಾವು ದೈಹಿಕ ಶಿಕ್ಷಣಕ್ಕೆ ಅದರದ್ದೇ ಆದಂತ ನಾವು ಮಹತ್ವವನ್ನು ಕೊಡ್ತಾ ಇದ್ದೇವೆ. ಸೊ ಈ ಫಿಸಿಕಲ್ ಎಜುಕೇಶನ್ ನೀವು ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಎರಡೂ ವಿಭಾಗದಲ್ಲಿ ನೀವು ಕಲಿಬೇಕಾಗುತ್ತೆ. ಬಟ್ ಪ್ರಾಥಮಿಕ ಶಾಲೆಯಲ್ಲಿ ನೀವು ಎಷ್ಟು ಕಲ್ತಿದ್ದೀರೋ ನಮಗೆ ಗೊತ್ತಿಲ್ಲ. ಅದಾದ ಮೇಲೂ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕಾಗುತ್ತೆ. ಪಾಠಕ್ಕಿಂತ ಮುಂಚೆ ನಾವು ನಮ್ಮ ದೈಹಿಕ ಶಿಕ್ಷಣ ಎಂದರೇನು, ದೈಹಿಕ ಶಿಕ್ಷಣದಲ್ಲಿ ಯಾವ ಯಾವ ಚಟುವಟಿಕೆ ನಾವು ನೋಡ್ತೀವಿ, ದೈಹಿಕ ಶಿಕ್ಷಣದಲ್ಲಿ ನಾವು ಯಾವ ರೀತಿ ನಾವು ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡ್ತೀವಿ ಅನ್ನೋದನ್ನು ನಾವು ನಿಮಗೆ ಇವತ್ತು ಈ ತರಗತಿಯಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನಮ್ಮ ಫಿಸಿಕಲ್ ಎಜುಕೇಶನ್ ಎರಡು ರೀತಿಯಾಗಿ ನಾವು ನಮ್ಮ ಪಠ್ಯಪುಸ್ತಕ ವಿಂಗಡಣೆ ಆಗಿದೆ. ಒಂದೇದು ಪ್ರಾಕ್ಟಿಕಲ್, ಇನ್ನೊಂದು ಥಿಯರಿ. Physical education class divided into two types, one practical, one theory. So practical ಅಂತಂದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಪ್ರಾಕ್ಟಿಕಲ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ವಾಲಿಬಾಲ್ ನಾವು ಫಸ್ಟ್ ಚಾಪ್ಟರ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಇವತ್ತು ವಾಲಿಬಾಲ್ ನಲ್ಲಿ ಬರ್ತಕ್ಕಂತಹ ಕೌಶಲ್ಯಗಳನ್ನ ನಾವು ಟೀಚರ್ಸ್ ಆದಂತೂ ನಿಮಗೆ ಆ ಕೌಶಲ್ಯಗಳನ್ನ ಮಾಡಿಬಿಟ್ಟು ನಾವು ನಿಮಗೆ ತೋರಿಸ್ತೀವಿ. ಅದನ್ನು ನೀವು ಕ್ಲಾಸ್ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಅದೇ ಪ್ರಾಕ್ಟಿಕಲ್. ಅದೇ ಥಿಯರಿ ಅಂತಂದ್ರೆ, 4 ಗೋಡೆ ಮಧ್ಯೆ ನಾವು ಏನು ಪಾಠ ಮಾಡ್ತಾ ಇದೀವಲ್ವಾ, ಅದಕ್ಕೆ ನಾವು ಥಿಯರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ಈಗ ಅರ್ಥ ಆಯ್ತಲ್ವಾ? ಸೊ ಪ್ರಾಕ್ಟಿಕಲ್ ಅಂತಂದ್ರೆ ವಾಲಿಬಾಲ್ ನಲ್ಲಿ ಬರ್ತಕ್ಕಂತಹ ಹಲವಾರು ಕೌಶಲ್ಯಗಳನ್ನ ನಾವು ಹೊರಗಡೆ, ಮೈದಾನದ ಹೊರಗಡೆ ನಾವು ನಿಮಗೆ ತೋರಿಸೋದಕ್ಕೆ ಅದಕ್ಕೆ ಪ್ರಾಕ್ಟಿಕಲ್ ಅಂತ ಕರಿತೀವಿ. ಇನ್ನ ಥಿಯರಿ ಅಂತಂದ್ರೆ 4 ಗೋಡೆ ಮಧ್ಯದಲ್ಲಿ ನಾವೇನು ಪಾಠ ಮಾಡ್ತೀವಲ್ವಾ, ಅದಕ್ಕೆ ಥಿಯರಿ ಅಂತ ಹೇಳಿ ನಾವು ಕರಿತೀವಿ. ಸೊ ಕನ್ನಡದಲ್ಲಿ ನಾವು ಪ್ರಾಕ್ಟಿಕಲ್ಗೆ ಪ್ರಾಯೋಗಿಕ ಭಾಗ ಅಂತ ಕರಿತೀವಿ, ಥಿಯರಿಗೆ ನಾವು ತಾತ್ವಿಕ ಭಾಗ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಪ್ರಾಕ್ಟಿಕಲ್ ನಾವು ನಮ್ಮ ಫಿಸಿಕಲ್ ಎಜುಕೇಶನ್ ಅಲ್ಲಿ ಯಾವ ರೀತಿ ನಾವು ಮಹತ್ವವನ್ನು ಕೊಡ್ತೀವಿ, ಎಷ್ಟು ಮಹತ್ವವನ್ನು ಕೊಡ್ತೀವಿ ಅನ್ನೋದಾದ್ರೆ, ಸೊ ಪ್ರಾಕ್ಟಿಕಲ್ ನಾವು 60% ನಾವು ಮಹತ್ವವನ್ನು ಕೊಡ್ತೀವಿ. ನಮ್ಮ ದೈಹಿಕ ಶಿಕ್ಷಣದಲ್ಲಿ, ಫಿಸಿಕಲ್ ಎಜುಕೇಶನ್ ಅಲ್ಲಿ ಪ್ರಾಕ್ಟಿಕಲ್ ಭಾಗಕ್ಕೆ ನಾವು 60% ಮಹತ್ವವನ್ನು ಕೊಡ್ತೀವಿ, ಇಂಪಾರ್ಟೆನ್ಸ್ ಕೊಡ್ತೀವಿ 60%. ಇನ್ನ ಥಿಯರಿ ಭಾಗಕ್ಕೆ ನಾವು 40% ಇಂಪಾರ್ಟೆನ್ಸ್ ಕೊಡ್ತೀವಿ. ಅಲ್ಲಿಗೆ ಒಟ್ಟು 100% ನಾವು ಫಿಸಿಕಲ್ ಎಜುಕೇಶನ್ ಅಲ್ಲಿ ತೊಡಗಿಸ್ಕೊಳ್ತೀವಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ಸೊ ಫಿಸಿಕಲ್ ಎಜುಕೇಶನ್ ನಮ್ಮ ಕ್ಲಾಸಸ್ಗಳು ಎರಡು ರೀತಿಯಾಗಿ ಡಿವೈಡ್ ಆಗಿದೆ. ಒಂದು ಪ್ರಾಕ್ಟಿಕಲ್, ಇನ್ನೊಂದು ಥಿಯರಿ. ಸೊ ಪ್ರಾಕ್ಟಿಕಲ್ ಮೀನ್ಸ್ ನಾವು ಯಾವುದೇ ಒಂದು ಆಟದ ಕೌಶಲ್ಯಗಳನ್ನ ಹೊರಗಡೆ ಕಲಿಯುವುದಕ್ಕೆ ಅಥವಾ ಅಂಕಣದಲ್ಲಿ ನಾವು ಮಾಡೋದಕ್ಕೆ. ವಾಲಿಬಾಲ್ ಗ್ರೌಂಡ್ ಇದೆ ಅಂತಂದ್ರೆ, ವಾಲಿಬಾಲ್ ಗ್ರೌಂಡ್ ನಾವು ಹೋಗ್ಬಿಟ್ಟು
ವಾಲಿಬಾಲ್ ಕೌಶಲ್ಯಗಳನ್ನು ನಾವು ಕಲಿಯಬೇಕು. ಅದಕ್ಕೆ ನಾವು ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ. ಅದೇ ಸೊ ಥಿಯರಿಯಲ್ಲಿ ಅದೇ ಪಾಠದ ವಾಲಿಬಾಲ್ ಅಲ್ಲಿ ಬರ್ತಕ್ಕಂತಹ ಅಂಶಗಳನ್ನು ನಾವು ಕಲಿತೀವಿ. ಏನ್ ಕಲಿತೀವಿ ಹಾಗಾದ್ರೆ? ಫಾರ್ ಎಕ್ಸಾಂಪಲ್ ವಾಲಿಬಾಲ್ ಹಿಸ್ಟರಿ ಆಫ್ ದ ಗೇಮ್, ವಾಲಿಬಾಲ್ನ ಇತಿಹಾಸವನ್ನು ನಾವು ಥಿಯರಿಯಲ್ಲಿ ಕಲಿತೀವಿ. ಗ್ರೌಂಡ್ ಮೆಜರ್ಮೆಂಟ್, ವಾಲಿಬಾಲ್ ಅಂಕಣದ ಅಳತೆಯನ್ನು ನಾವು ಎಲ್ಲಿ ಕಲಿತೀವಿ? ಥಿಯರಿಯಲ್ಲಿ ನಾವು ಕಲಿತೀವಿ. ಮತ್ತೆ ರೂಲ್ಸ್ ಮತ್ತೆ ರೆಗ್ಯುಲೇಷನ್, ಆಮೇಲೆ ಆಟದಲ್ಲಿ ಬಳಸ್ತಕ್ಕಂತಹ ಎಕ್ವಿಪ್ಮೆಂಟ್ಸ್, ನಾವು ಯಾವ ವಾಲಿಬಾಲ್ ನಾವು ಆಟ ಆಡಬೇಕಾದ್ರೆ ನಾವು ಯಾವ ಎಕ್ವಿಪ್ಮೆಂಟ್ಸ್ ನಾವು ಬಳಸ್ತೀವಿ ಅನ್ನೋದನ್ನ ಇವೆಲ್ಲವನ್ನೂ ಸಹ ನಾವು ತಾತ್ವಿಕ ಭಾಗದಲ್ಲಿ ಥಿಯರಿಯಲ್ಲಿ ನಾವು ಕಲಿತೀವಿ. ಅದೇ ಪ್ರಾಕ್ಟಿಕಲ್ ಅಲ್ಲಿ ವಾಲಿಬಾಲ್ಗೆ ಸಂಬಂಧಪಟ್ಟಂತಹ ಫಾರ್ ಎಕ್ಸಾಂಪಲ್ ಹಲವಾರು ಕೌಶಲ್ಯಗಳು ಇದ್ದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ವಿಸ್ ತಗೊಳ್ಳಿ, ಈ ಪಾಠದಲ್ಲಿ ಸರ್ವಿಸ್ ಇರುತ್ತೆ. ಯಾವ ಸರ್ವಿಸ್? ಅಂಡರ್ಲೈನ್ ಪಾಸ್ ಬರುತ್ತೆ, ಅಪ್ಪರ್ ಹ್ಯಾಂಡ್ ಪಾಸ್ ಬರುತ್ತೆ, ಅಂಡರ್ಲೈನ್ ಸರ್ವಿಸ್ ಬರುತ್ತೆ. ಈ ಕೌಶಲ್ಯಗಳನ್ನು ನಾವು ಪ್ರಾಕ್ಟಿಕಲ್ ಭಾಗದಲ್ಲಿ ಕಲಿತೀವಿ. ಓಕೆ, ಯಾವ ತರ ಸರ್ವಿಸ್ ಮಾಡ್ತೀವಿ? ಅಂಡರ್ಲೈನ್ ಸರ್ವಿಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸಿ, ಈ ಬಾಲ್ ಗೊತ್ತಲ್ವಾ ನಿಮಗೆ? ಎಲ್ಲ ನೋಡಿದಿರ್ತಾರೆ ಬಾಲ್. ಸೊ ನೋಡಿ, ಬಾಲ್ ಈ ತರ ಇರುತ್ತೆ, ಪೊಸಿಷನ್ ಈ ತರ ಇರುತ್ತೆ. ಸೊ ಅಂಡರ್ಲೈನ್ ಸರ್ವಿಸ್ ಅನ್ನು ಮಾಡಬೇಕಾದ್ರೆ ದೃಷ್ಟಿ ಮುಂದೆ ಇರಬೇಕು, ಕೈ ಹಿಂದೆ ಹೋಗುತ್ತೆ, ಬಾಲ್ ನ ಟಾಸ್ ಮಾಡಿ ನಾವು ಹೊಡಿಬೇಕಾಗುತ್ತೆ. ಸೊ ಇದು ಅಂಡರ್ಲೈನ್ ಸರ್ವಿಸ್. ನಾವು ಪಾಠದಲ್ಲಿ ನಿಮಗೆ ಪಾಠದಲ್ಲಿ ಬರುತ್ತೆ, ಅವಾಗ ಹೇಳ್ತಾ ಹೋಗ್ತೀವಿ. ಮತ್ತೆ ಇವತ್ತು ಫಿಸಿಕಲ್ ಎಜುಕೇಶನ್ ನೀವೆಲ್ಲ ಎಂಟ್ರಿ ಆಗಿದ್ದೀರಿ. ದೈಹಿಕ ಶಿಕ್ಷಣ ಅಂದ್ರೆ ಏನು, ದೈಹಿಕ ಶಿಕ್ಷಣದಲ್ಲಿ ತರಗತಿಗಳು ಯಾವ ತರ ಡಿವೈಡ್ ಆಗಿದ್ದಾವೆ, ಪ್ರಾಕ್ಟಿಕಲ್ ಅಂದ್ರೆ ಏನು, ಥಿಯರಿ ಅಂದ್ರೆ ಏನು ಅನ್ನೋದನ್ನ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇದಿಷ್ಟು ಅಲ್ವಾ? ಸೊ ಪ್ರಾಕ್ಟಿಕಲ್ ಅಂತಂದ್ರೆ ನಾವು ಯಾವುದೇ ಆಟದ ಸ್ಕಿಲ್ಸ್ ಗಳನ್ನ ಹೊರಗಡೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಕಣದಲ್ಲಿ ನಾವು ಕಲಿಯಲಿಕ್ಕೆ ಪ್ರಾಕ್ಟಿಕಲ್ ಅಂತ ಕರಿತೀವಿ. ಥಿಯರಿ ಅಂತಂದ್ರೆ ಒಳಗಡೆ. ಫಾರ್ ವಾಲಿಬಾಲ್ ಆಟದ ಇತಿಹಾಸ, ಆಟದಲ್ಲಿ ಬಳಸ್ತಕ್ಕಂತಹ ಸಾಮಗ್ರಿಗಳು, ಆಟದ ರೂಲ್ಸ್ ರೆಗ್ಯುಲೇಷನ್, ಆಟಗಾರರ ಸಂಖ್ಯೆ, ಇವೆಲ್ಲವನ್ನು ಸಹ ನಾವು ಥಿಯರಿಯಲ್ಲಿ ಕಲಿತೀವಿ. 4 ಗೋಡೆಯ ಮಧ್ಯದಲ್ಲಿ ಕಲಿತೀವಿ. ಸೊ ಇದಿಷ್ಟು ನಿಮಗೆ ಗೊತ್ತಾಗಿದೆ. ಸೊ ಹಾಗಾದ್ರೆ ಇವತ್ತು ನಾವು ನಿಮಗೆ ಪಾರ್ಟ್ 1 ತಗೊಂಡಿದ್ದೀನಿ. ಮತ್ತೆ ಸೊ ಪ್ರಾಕ್ಟಿಕಲ್ ಕ್ಲಾಸ್ ತಗೊಳ್ತಿದ್ದೀನಿ. ಸೊ ಚಾಪ್ಟರ್ 1 ವಾಲಿಬಾಲ್. ಸೊ ಚಾಪ್ಟರ್ 1 ವಾಲಿಬಾಲ್ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ವಾಲಿಬಾಲ್ ಆಟವನ್ನು ನೀವೆಲ್ಲ ಚೆನ್ನಾಗಿ ಆಟ ಆಡಿದ್ದೀರಿ. ಕೆಲವರು ಆಟ ಆಡದೇ ಇರಬಹುದು, ಕೆಲವರು ಆಟನೂ ಸಹ ಆಡಿದ್ದೀರಿ. ಈ ವಾಲಿಬಾಲ್ ಆಟ ಆಡಬೇಕಾದ್ರೆ ಸೊ ನಾವು ಮೊದಲಿಗೆ ವಾಲಿಬಾಲ್ ಅಲ್ಲಿ ಬರ್ತಕ್ಕಂತಹ ಸ್ಕಿಲ್ಸ್ ಅಂದ್ರೆ ಏನು, ವಾಲಿಬಾಲ್ ಅಲ್ಲಿ ಬರ್ತಕ್ಕಂತಹ ಆಟಗಾರರ ಸಂಖ್ಯೆ ಏನು, ವಾಲಿಬಾಲ್ ಗ್ರೌಂಡ್ ಮೆಜರ್ಮೆಂಟ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ವಾಲಿಬಾಲ್ ನಾವು ಅಂಕಣವನ್ನು ನೋಡಿದಾಗ ಇತರ ಅಂಕಣ ಏನು ತಿಳ್ಕೊಳ್ಳಿ. ಇನ್ನೊಂದು ಚುಕ್ಕೆ ಇಟ್ಟಿದ್ದೀರಲ್ವಾ, ಇದು ಪೋಲ್ ಅಂತ ತಿಳ್ಕೊಳ್ಳಿ. ಸೊ ದಿಸ್ ಈಸ್ ಕಾಲ್ಡ್ ಸೆಂಟರ್ ಲೈನ್. ಇಲ್ಲೊಂದು ಅಟ್ಯಾಕ್ ಲೈನ್ ಬರುತ್ತೆ. ಸೊ ಈ ಲೈನ್ ನಾವು ಅಟ್ಯಾಕ್ ಲೈನ್ ಅಂತ ಕರಿತೀವಿ. ಅಟ್ಯಾಕ್ ಲೈನ್ ಅಂತ ಕರಿತೀವಿ ಮಕ್ಕಳೇ. ಸೊ ಇಲ್ಲಿ ನಾನೇನು ಸೆಂಟರ್ ಲೈನ್ ಹಾಕಿದ್ದೀವ, ಇದು ಅಷ್ಟೇ ಸೆಂಟರ್ ಲೈನ್. ಸೊ ಇದಕ್ಕೆ ನಾವು ಮತ್ತೆ ಒಂದು ಅಟ್ಯಾಕ್ ಲೈನ್ ಅಂತ ಕರಿತೀವಿ. ಇದಕ್ಕೆ ನಾವು ಎಂಡ್ ಲೈನ್ ಅಂತ ಕರಿತೀವಿ. ಯಾವ ಲೈನ್ ಅಂತ ಕರಿತೀವಿ? ಎಂಡ್ ಲೈನ್. ಓಕೆ, ಸೊ ಇದು ಬ್ಲೈಂಡ್. ಸೊ ಇಲ್ಲಿ ಅಷ್ಟೇ ಸೇಮ್, ಇದಕ್ಕೆ ನಾವು ಎಂಡ್ ಲೈನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದು ಅಂಕಣದ ಚಿತ್ರ ಆಯಿತು. ದಿಸ್ ಇಸ್ ದ ವಾಲಿಬಾಲ್ ಪಿಕ್ಚರ್, ಗ್ರೌಂಡ್ ಪಿಕ್ಚರ್. ಹಾಗಾದ್ರೆ ಲೆಂತ್ ಎಷ್ಟು ಇರುತ್ತೆ ನಮಗೆ ವಾಲಿಬಾಲ್ ಆಟವನ್ನು ಆಟ ಆಡಬೇಕಾದ್ರೆ? ಲೆಂತ್ ಎಷ್ಟು ಇರುತ್ತೆ? ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಲೆಂತ್ ನಾವು ನೋಡ್ತೀವಿ. ಸೊ ಇಲ್ಲಿಂದ ಇಲ್ಲಿಗೆ 89
9 ಮೀಟರ್ಸ್ ಅನ್ನು ನಾವು ನೋಡ್ತೀವಿ. ಸೊ ಇದು ಲೆಂತ್ ಬಂದ್ಬಿಟ್ಟು 18 ಮೀಟರ್ಸ್ ಇರುತ್ತೆ, ವಿಡ್ತ್ ಬಂದ್ಬಿಟ್ಟು 9 ಮೀಟರ್ಸ್ ಇರುತ್ತೆ. ನೀವೆಲ್ಲ ಆಟ ಆಡಿರ್ತಾರೆ ಪ್ರೈಮರಿಯಲ್ಲಿ, ವಾಲಿಬಾಲ್ ಆಟ ಆಡಿದ್ರಿ, ನಿಮಗೆಲ್ಲ ಗೊತ್ತಿರೋಲ್ಲ ವಾಲಿಬಾಲ್ ಮೆಜರ್ಮೆಂಟ್ ಏನು ಅಂತ ಹೇಳಿ. ಸೊ ಇವಾಗ ನಾನು ನಿಮಗೆ ಹೇಳಿದ್ರೆ ವಾಲಿಬಾಲ್ ಮೆಜರ್ಮೆಂಟ್ ಲೆಂತ್ ಬಂದ್ಬಿಟ್ಟು 18 ಮೀಟರ್ಸ್, ಬ್ರೆಡ್ತ್ ಬಂದ್ಬಿಟ್ಟು 9 ಮೀಟರ್ಸ್. ಅಂಡರ್ಸ್ಟೂಡ್? ಅರ್ಥ ಆಯ್ತಲ್ವಾ? ಓಕೆ. ಸೊ ಹಾಗಾದ್ರೆ ಇಲ್ಲಿ ವಾಲಿಬಾಲ್ ಅಲ್ಲಿ ಇಲ್ಲಿ ಲೈನ್ಸ್ ಗಳು ಇದ್ದಾವೆ. ದಿಸ್ ಲೈನ್ ಕಾಲ್ ಎಂಡ್ ಲೈನ್. ಸಿ ದಿಸ್ ಲೈನ್ ಕಾಲ್ ಎಂಡ್ ಲೈನ್, this line attack line, this line center line, attack line, end line. Okay, so totally 1 2 3 4 5 5 lines are coming. ನಿಮಗೆಲ್ಲ ಹೇಳಿದೆ ಯಾವ ಲೈನ್ ಅದರ ಹೆಸರು ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದೆ. ಹಾಗಾದ್ರೆ 18 ಮೀಟರ್ ಏನು ಬಂತು ಅನ್ನೋದಾದ್ರೆ, ಸೊ ಇಯರ್ ಟು ಇಯರ್ 6 meter. So from center line to attack line 3 meters. Here also same 3 meters, 6 meters. 6 plus 3 9, 9 plus 3 12, 12 plus 6 18. So ಹಾಗಾಗಿ 18 meters ನಾವು ಲೆಂತ್ ನೋಡ್ತೀವಿ, ಇನ್ನು 9 meters ಬಂದ್ಬಿಟ್ಟು ಬ್ರೆಡ್ತ್ ಅನ್ನು ನಾವು ನೋಡ್ತೀವಿ. ಓಕೆ, ಅಂಡರ್ಸ್ಟೂಡ್? ಓಕೆ. ಇವಾಗ ನಾವು ವಾಲಿಬಾಲ್ ಗ್ರೌಂಡ್ ಮೆಜರ್ಮೆಂಟ್ ನಮಗೆ ಗೊತ್ತಾಯ್ತು. ಸೊ ಹಾಗಾದ್ರೆ ಪ್ಲೇಯರ್ಸ್, ಸೊ ಪ್ಲೇಯರ್ಸ್ ಬಂದ್ಬಿಟ್ಟು 6 plus 6 is equal to 12 players. So totally volleyball players 12 players. ಒಳಗಡೆ ಆಟ ಆಡ್ತಕ್ಕಂಥ ಆಟಗಾರರು 6 ಮೆಂಬರ್ಸ್ ಇರ್ತಾರೆ. ಇನ್ನು 6 ಮೆಂಬರ್ಸ್ ಅವರಿಗೆ ನಾವು ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ನಾವು ಕರಿತೀವಿ, ಅಥವಾ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಮಕ್ಕಳೇ. ಓಕೆ, ಅದಲ್ವಾ? ಸೊ ಪ್ಲೇಯರ್ಸ್ ಬಗ್ಗೆ ಗೊತ್ತಾಯ್ತಲ್ವಾ? ಪ್ಲೇಯರ್ಸ್ ಬಂದ್ಬಿಟ್ಟು ಟೋಟಲಿ 12 ಮೆಂಬರ್ಸ್. ವಿ ಆರ್ ಸೇಯಿಂಗ್ 12 ಮೆಂಬರ್ಸ್. ಬಟ್ ಒಳಗಡೆ ಆಟವನ್ನು ಆಟ ಆಡ್ತಕ್ಕಂತಹ ಕ್ರೀಡಾಪಟುಗಳು 6 ಮೆಂಬರ್ಸ್ ಇರ್ತಾರೆ. ಇನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಬಂದ್ಬಿಟ್ಟು 6 ಮೆಂಬರ್ಸ್ ಇರ್ತಾರೆ. ಇನ್ನ ಪಾಯಿಂಟ್ಸ್ ಬಂದ್ಬಿಟ್ಟು, ಸೊ ಪಾಯಿಂಟ್ಸ್ ಗಳನ್ನ ನಾವು ಈಗ ಯಾವುದೇ ಒಂದು ಟೂರ್ನಮೆಂಟ್ ಆಗಲಿ ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ನಾವು ಆರ್ಗನೈಸ್ ಮಾಡೋದಾಗ್ಲಿ, ಅದಕ್ಕೆ ತಕ್ಕಂತೆ ನಾವು ಮಾಡ್ಬೇಕು. ಈಗ ಆರ್ಗನೈಸರ್ ನಾವು ಇದೀವಿ ಅಂತಂದ್ರೆ, ಈಗ ನಾವು ಒಂದು ದಿವಸದಲ್ಲಿ ಮುಗಿಸ್ಬೇಕಾಗುತ್ತೆ ಸ್ಪೋರ್ಟ್ಸ್ ಅಲ್ಲ, ವಾಲಿಬಾಲ್ ಟೂರ್ನಮೆಂಟ್ ಒಂದು ದಿವಸ ಮುಗಿಸ್ಬೇಕಾದ್ರೆ ಸಾಕಷ್ಟು ಟೀಮ್ಗಳು ಬಂದಿರ್ತವೆ. ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು, ಅಲ್ಲಿ 15 ಪಾಯಿಂಟ್ಸ್ ಗಳನ್ನು ಮಾಡಬಹುದು, 21 ಮಾಡಬಹುದು, 29 ಗಾದರೂ ಮಾಡಬಹುದು. ಬಟ್ ಫೆಡರೇಷನ್ ರೂಲ್ಸ್ ಬಂದ್ಬಿಟ್ಟು 29 ಪಾಯಿಂಟ್ಸ್ ಗೆ ನಾವು ಮಾಡಬೇಕಾಗುತ್ತೆ. 15 21 ನಾವು ಯಾವಾಗ ಮಾಡ್ತೀವಿ ಅಂತಂದ್ರೆ, ನಮಗೆ ಅನುಕೂಲ ತಕ್ಕಂತೆ ನಾವು 15 ಪಾಯಿಂಟ್ಸ್ ಗೆ ಅಥವಾ 21 ಪಾಯಿಂಟ್ಸ್ ಗೆ ಮಾಡ್ತೀವಿ. ಬಟ್ ಆಸ್ ಎ ಫೆಡರೇಷನ್ ರೂಲ್ಸ್ ಪ್ರಕಾರ, ಅಸೋಸಿಯೇಷನ್ ರೂಲ್ಸ್ ಪ್ರಕಾರ we have to do 29 points. 29 ಪಾಯಿಂಟ್ಸ್ ನಾವು ಆಟವನ್ನ, ವಾಲಿಬಾಲ್ ಆಟವನ್ನ ಆಟ ಆಡಿಸಬೇಕು. ಓಕೆ, ಅಂಡರ್ಸ್ಟೂಡ್? ಸೊ ನಿಮಗೆ ಏನು ಗೊತ್ತಾಯ್ತು? ಫಿಸಿಕಲ್ ಎಜುಕೇಶನ್ ಅಂದ್ರೆ ಏನು? ಫಿಸಿಕಲ್ ಎಜುಕೇಶನ್ ಅಲ್ಲಿ ನಾವು ಎಷ್ಟು ರೀತಿ ವಿಜ್ಞಾನ ಆಗುತ್ತೆ, ಪ್ರಾಕ್ಟಿಕಲ್ ಅಂದ್ರೆ ಏನು, ಥಿಯರಿ ಅಂದ್ರೆ ಎಲ್ಲ ಗೊತ್ತಾಯ್ತು. ಅಂಡರ್ಸ್ಟೂಡ್? ಸೊ ಇವಾಗ ನಾವು ಪಾಠಕ್ಕೆ ಬರೋಣ. ಸೊ ವಾಲಿಬಾಲ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾವು following skills are learned in this game. Following skills learned in this game. ಯಾವ ಸ್ಕಿಲ್ಸ್ ಅನ್ನು ನಾವು ನೋಡ್ತೀವಪ್ಪ ಅಂತಂದ್ರೆ, ಮೊದಲು underhand pause. Okay, so second one, upper hand pause.
Okay, so third one is underhand service. Underhand service. Underhand service. So totally in this chapter we are seeing three skills. So first one is underhand pass, second one is upper hand pass, third one underhand service. Okay, so passing skills ಗಳಲ್ಲಿ ನಾವು two skills ನಾವು ನೋಡ್ತೀವಿ, ಎರಡು skills ಅನ್ನು ನೋಡ್ತೀವಿ. ಸರ್ವಿಸ್ skills ಅಂತ ಬಂದ್ಬಿಟ್ಟು ಒಂದು skills ಗಳನ್ನ ನಾವು ನೋಡ್ತೀವಿ. underhand pass, upper hand pass, underhand service. ಓಕೆ, ಹಾಗಾದ್ರೆ ನಾವು ಈಗ ಸರ್ವಿಸ್ ನಾವು ಮಾಡಬೇಕಾದ್ರೆ explanation provided for skill execution in practical section 4. Good or dominant right handers, dominant left handers should make necessary adjustments while executing skills. ನಾವು ಸ್ಕಿಲ್ಸ್ ನಾವು ಮಾಡಬೇಕಾದ್ರೆ ವಾಲಿಬಾಲ್ ಅನ್ನ ಆಟ ಆಡಬೇಕಾದ್ರೆ ಅಲ್ಲಿ ಎರಡು ರೀತಿಯಾಗಿ ನಾವು ಪ್ಲೇಯರ್ಸ್ ಅಂತ ಕಾಣ್ತೀವಿ. ಈಗ ಕೆಲವರೆಲ್ಲ ರೈಟ್ ಹ್ಯಾಂಡ್ ಪ್ಲೇಯರ್ಸ್ ಇರ್ತಾರೆ, ಕೆಲವರೆಲ್ಲ ಲೆಫ್ಟ್ ಹ್ಯಾಂಡ್ ಪ್ಲೇಯರ್ಸ್ ಇರ್ತಾರೆ. ವಾಲಿಬಾಲ್ is an international academic game. It is popular in rural as well as urban areas. We have already learned many aspects of this game. Let us now learn some other skills of the game. Volleyball ಈ ಆಟ ಬಹಳಷ್ಟು ಪಾಪ್ಯುಲರ್ ಆಗಿದೆ. ಇದು ಇಂಟರ್ನ್ಯಾಷನಲ್ ಆಟ. ರೂರಲ್ ಸೈಡ್ ಅಲ್ಲಿ ಪಾಪ್ಯುಲರ್ ಆಗಿದೆ, ಇನ್ನ ಅರ್ಬನ್ ಏರಿಯಾಸ್ ಗಳಲ್ಲಿ ಸಹ ಇದು ಬಹಳಷ್ಟು ಪಾಪ್ಯುಲರ್ ಆಗಿದೆ. We have already learned many aspects of this game. ಹಲವಾರು ಕೌಶಲ್ಯಗಳನ್ನ, ಹಲವಾರು ಸ್ಕಿಲ್ಸ್ ಗಳನ್ನ ನಾವು ಕಲಿತಿದ್ದೀವಿ. ಹೆಚ್ಚಿನದಾಗಿ ಈ ವರ್ಷವೂ ಸಹ ನಾವು 8ನೇ ತರಗತಿಗೆ ಬಂದಿರೋದ್ರಿಂದ ಪ್ರಾಥಮಿಕ ಶಾಲೆಯಲ್ಲಿ ಪ್ರೈಮರಿ ನೀವಿಲ್ಲ, 8ನೇ ತರಗತಿ ಬಂದಿದ್ರಿ. ಪ್ರೈಮರಿ ಕ್ಲಾಸ್ ಅಲ್ಲಿ ಸ್ವಲ್ಪ ಕೌಶಲ್ಯಗಳನ್ನ ಕಲಿತಿದ್ರಿ. ಹೈಸ್ಕೂಲ್ ಬಂದಿದ್ರಿ, ಇಲ್ಲಿ ಸಹ ನಾವು ಹಲವಾರು ಕೌಶಲ್ಯಗಳನ್ನು ನಾವು ಕಲಿಸ್ತೀವಿ ಮಕ್ಕಳೇ. ಸೊ ಹಾಗಾದ್ರೆ ಅಂಡರ್ಹ್ಯಾಂಡ್ ಪಾಸ್. ಸೊ ಮೊದಲನೇ ಸ್ಕಿಲ್ ಏನಿದೆ, ಅಂಡರ್ಹ್ಯಾಂಡ್ ಪಾಸ್. ಸೊ ಇಲ್ಲಿ ಅಂಡರ್ಹ್ಯಾಂಡ್ ಪಾಸ್ ಅನ್ನು ನಾವು ಮಾಡಬೇಕಾದ್ರೆ ಇಲ್ಲಿ ನಾವು ಕಲಿಕಾಂಶಗಳನ್ನು ನಾವು ನೋಡಬೇಕಾಗುತ್ತೆ. ಸೊ ಒಂದನೇದು ಸ್ಟ್ಯಾಂಡ್ಸ್, ಎರಡನೇದು ಗ್ರಿಪ್ ಬರುತ್ತೆ. ಸೊ ಮೂರನೇದು ಎಕ್ಸಿಕ್ಯೂಷನ್ of pass. So fourth one contact. Fifth one follow through. So ನೋಡಿ, ಸ್ಕಿಲ್ಸ್ ನಾವು ಕಲಿಬೇಕಾದ್ರೆ, ನಾವು ಅಂಡರ್ಹ್ಯಾಂಡ್ ಪಾಸ್ ನಾವು ಕಲಿಬೇಕಾದ್ರೆ ಕಲಿಕಾಂಶಗಳನ್ನು ನಾವು ನೋಡಲೇಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಯಾವುದು, ಸೆಕೆಂಡ್ ಸ್ಟೆಪ್ ಯಾವುದು, ಥರ್ಡ್ ಸ್ಟೆಪ್ ಯಾವುದು, ಹಾಗೆ ನಾವು ಕಲಿಬೇಕಾದ್ರೆ ಫಸ್ಟ್ ಏನಿರ್ತದೆ ಸ್ಟ್ಯಾಂಡ್ಸ್. ನಾವು ಅಂಡರ್ಹ್ಯಾಂಡ್ ಪಾಸ್ ಮಾಡಬೇಕಾದ್ರೆ ನಮ್ಮ ಸ್ಟ್ಯಾಂಡ್ಸ್ ಯಾವ ತರ ಇರಬೇಕು, ನಮ್ಮ ನಿಲುವು ಯಾವ ತರ ಇರಬೇಕು, ಕಾಲನ್ನ ಅಗಲ ಮಾಡಬೇಕು ಅಥವಾ ಕಾಲನ್ನ ಕೂರಿಸಬೇಕು ಅಥವಾ ನಮ್ಮ ಶೋಲ್ಡರ್ ಲೆವೆಲ್ ಮಾತ್ರ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೆಕೆಂಡ್ ಒನ್ ಗ್ರಿಪ್, ಥರ್ಡ್ ಒನ್ ಎಕ್ಸಿಕ್ಯೂಷನ್ ಆಫ್ ಪಾಸ್, ಫೋರ್ತ್ ಒನ್ ಕಾಂಟ್ಯಾಕ್ಟ್, ಫಿಫ್ತ್ ಒನ್ ಫಾಲೋ ಥ್ರೂ. ಸೊ ಎಲ್ಲ ಕೌಶಲ ಮಾಡಿದ್ರೆ ನಾವು ಯಾವ ತರ ಫಾಲೋ ಥ್ರೂ ಆಗಬೇಕು ಅನ್ನೋದನ್ನ ಕಲಿತೀವಿ ಮಕ್ಕಳೇ. This is a simple skill used to receive a serve while sending towards center and to defend smash. This is called by the name four-arm pass and deep pass ಅಂತ ನಾವು ಕರಿತೀವಿ. ನೋಡಿ 4-arm pass ಅಥವಾ deep pass ಅಂದ್ರೆ ಸೊ ಈ ತರ ಸ್ವಲ್ಪ ಸ್ಲೈಟ್ ಬೆಂಡ್ ಆಗ್ತೀವಿ, ಕೈಗಳನ್ನ ಮುಂದೆ ಎಳ್ಕೊಳ್ತೀವಿ, ಈ ತರ ನಾವು ಪಾಸ್ ಅನ್ನ ಕೊಡ್ತೀವಿ. ಓಕೆ, ಇದಕ್ಕೆ 4-arm ಪಾಸ್ ಅಂತ ನಾವು ಕರಿಬಹುದು ಅಥವಾ ಡಿಪ್ ಪಾಸ್ ಅಂತ ನಾವು ಕರಿಬಹುದು ಅಥವಾ ಅಂಡರ್ಹ್ಯಾಂಡ್ ಪಾಸ್ ಅಂತ ಕರಿಬಹುದು. ಅಂಡರ್ಹ್ಯಾಂಡ್ ಅಂದ್ರೆ ನೋಡಿ ಸಿಂಪಲ್ ಲೈಕ್ ದಿಸ್. ಸೊ ಈ ತರ ನಾವು ಆಡಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ, ಡಿಪ್ ಪಾಸ್ ಅಂತ ಕರಿತೀವಿ, 4-arm ಪಾಸ್ ಅಂತ ಕರಿತೀವಿ ಅಥವಾ ಅಂಡರ್ಹ್ಯಾಂಡ್ ಪಾಸ್ ಅಂತ ಕರಿತೀವಿ. ಸ್ಟ್ಯಾಂಡ್ಸ್ ಯಾವ ತರ ಇರುತ್ತೆ ಅಂತಂದ್ರೆ there are two types of stances, diagonal and parallel. ಸೊ ನಾವು ಇಲ್ಲಿ ಈ ಕೌಶಲ್ಯವನ್ನು ನಾವು ಮಾಡಬೇಕಾದ್ರೆ ಎರಡು ರೀತಿ ಸ್ಟ್ಯಾಂಡ್ಸ್ ಬರುತ್ತೆ, ಒಂದು ಡಯಾಗನಲ್ ಅಂಡ್
parallel. The stand should be comfortable. It should help in speedy movement forward, backward, lateral. ನೋಡಿ, ನಾವು ನಿಲ್ತಕ್ಕಂತಹ ಸ್ಟ್ಯಾಂಡ್ಸ್ ಬಹಳಷ್ಟು ಕಂಫರ್ಟ್ ಆಗಿರ್ಬೇಕಂತ ಹೇಳ್ತಾರೆ. ಯಾಕೆ? ನಾವು ಮೂವ್ಮೆಂಟ್ ಮಾಡಬೇಕಾದ್ರೆ, ಫಾರ್ವರ್ಡ್ ಹೋಗ್ಬೇಕಾದ್ರೆ, ಬ್ಯಾಕ್ವರ್ಡ್ ಹೋಗ್ಬೇಕಾದ್ರೆ ಅಥವಾ ಸೈಡ್ ಹೋಗ್ಬೇಕಾದ್ರೆ ನಮ್ಮ ಸ್ಟ್ಯಾಂಡ್ಸ್, ನಮ್ಮ ಕಾಲುಗಳು ಕರೆಕ್ಟ್ ಆಗಿ ನಿಂತ್ಕೊಳ್ಬೇಕು. ನಾವು ಕಾಲನ್ನ ಅಗಲ ಮಾಡಿ ನಿಂತ್ಕೊಂಡ್ರೆ ಏನಾಗುತ್ತೆ, ಮುಂದೆ ಹಿಂದೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಶೋಲ್ಡರ್ ಲೆವೆಲ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಕಾಲನ್ನ ಅಗಲ ಮಾಡಿಬಿಟ್ಟು ನಮ್ಮ ಸ್ಟ್ಯಾಂಡ್ಸ್ ಈ ತರ ನಿಂತ್ಕೊಳ್ಬೇಕು. ಈ ತರ ನಿಂತ್ಕೊಂಡು ಅಂತಂದ್ರೆ ಪಕ್ಕಕ್ಕೂ ಹೋಗ್ಬೋದು, ಮುಂದೆನೂ ಹೋಗ್ಬೋದು ಅಥವಾ ಹಿಂದೆನೂ ನಾವು ಬರ್ಬೋದು. ಅದಕ್ಕೆ ಹೇಳ್ತಾರೆ ದ ಸ್ಟ್ಯಾಂಡ್ ಶುಡ್ ಬಿ ಕಂಫರ್ಟಬಲ್. ಇಟ್ ಶುಡ್ ಹೆಲ್ಪ್ ಇನ್ ಸ್ಪೀಡಿ ಮೂವ್ಮೆಂಟ್ ಫಾರ್ವರ್ಡ್, ಬ್ಯಾಕ್ವರ್ಡ್, ಲ್ಯಾಟರಲ್. ಅರ್ಥ ಆಯ್ತಲ್ವಾ? ನಾವು ಅಪ್ಪರ್ ಹ್ಯಾಂಡ್ ಟಾಸ್ ಮಾಡಬೇಕಾದ್ರೆ ನಮ್ಮ ನಿಲುವು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ, ನಮ್ಮ ಸ್ಟ್ಯಾಂಡ್ಸ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ಫೀಟ್ ಶುಡ್ ಬಿ ಸ್ಲೈಟ್ಲಿ ಮೋರ್ ದನ್ ದ ಶೋಲ್ಡರ್ ವಿಡ್ತ್. ನಾನು ಆಗಲೇ ಹೇಳಿದಾಗೆ ನಮ್ಮ ಶೋಲ್ಡರ್ ವಿಡ್ತ್ ಎಷ್ಟು ಇರುತ್ತೆ ಅಷ್ಟು ಮಾತ್ರ ನಾವು ನಮ್ಮ ಕಾಲುಗಳನ್ನ, ನಮ್ಮ ಫೀಟ್ಗಳನ್ನ ಅಗಲ ಮಾಡಿ ನಿಂತ್ಕೊಳ್ಬೇಕು. ಟೋಸ್ ಶುಡ್ ಬಿ ಪಾಯಿಂಟೆಡ್ ಸ್ಲೈಟ್ಲಿ ಇನ್ವರ್ಸ್. ಓಕೆ, ನಮ್ಮ ಪಾದಗಳು ಇನ್ವರ್ಸ್ ಆಗಿರಬೇಕು. ಬಾಡಿ weight ಶುಡ್ ಬಿ ಡಿಸ್ಟ್ರಿಬ್ಯೂಟ್ ಆನ್ ಬೋತ್ ಟೋಸ್. ನಮ್ಮ ಏನು ಪಾದಗಳಿದಾವಲ್ಲ ಆ ಎರಡೂ ಪಾದಗಳಿಗೆ ನಮ್ಮ ಬಾಡಿ weight ಸಮಾನವಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹಂಚಿರಬೇಕು. ಟ್ರಂಕ್ as well as knees should be slightly flexed. ನಮ್ಮ ಸೊಂಟ ಮತ್ತು ನಮ್ಮ ಮೊಣಕಾಲುಗಳು ಫ್ಲೆಕ್ಸಿಬಲ್ ಆಗಿರಬೇಕು. ಯಾಕೆ ಅಂತಂದ್ರೆ ನಾವು ಫಾರ್ವರ್ಡ್ ಹೋಗ್ಬೇಕಾಗಿರುತ್ತೆ ಅಥವಾ ಬ್ಯಾಕ್ವರ್ಡ್ ಹೋಗ್ಬೇಕು ಅಥವಾ ಲ್ಯಾಟರಲ್ ಹೋಗ್ಬೇಕಪ್ಪ ಅಂತಂದ್ರೆ ನಮ್ಮ ಸೊಂಟ ಮತ್ತು ನಮ್ಮ ನೀಗಳು ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳ್ತಾರೆ. ಶೋಲ್ಡರ್ ಶುಡ್ ಬಿ inclined and brought slightly ahead of knees. Hands and shoulders should be relaxed and palms should be facing each other. If one feet is placed ahead of other, it is called diagonal stance. Diagonal stance ಅಂತಂದ್ರೆ if one feet is placed ahead of other, ಸ್ವಲ್ಪ ಮುಂದೆ ಸ್ವಲ್ಪ ಕಾಲ ಹಿಂದೆ ಇಟ್ಕೊಂಡು ಅಂತಂದ್ರೆ ಇದಕ್ಕೆ ನಾವು diagonal stance ಅಂತ ಹೇಳಿ ಕರಿತೀವಿ. ಈಗ ಸ್ಟ್ಯಾಂಡ್ಸ್ ಬಗ್ಗೆ ಗೊತ್ತಾಯ್ತು. ಗ್ರಿಪ್, ನಾವು ಅಪ್ಪರ್ ಹ್ಯಾಂಡ್ ಪಾಸ್ ಅಥವಾ ಡಿಗ್ ಪಾಸ್ ನಾವು ಕೊಡಬೇಕಾದ್ರೆ ನಮ್ಮ ಗ್ರಿಪ್ ಯಾವ ತರ ಇರಬೇಕು, ನಮ್ಮ ಕೈಗಳ ಗ್ರಿಪ್ ಯಾವ ತರ ಇರಬೇಕು ಅಂತಂದ್ರೆ there are 3 types of grips. So one, finger interlock grip. ಗ್ರಿಪ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಸೊ ಒಂದೇನು fingers interlock, fingers interlock. Second one, hand overlap grip, hand overlap grip. So the third one is fist grip. Fist grip. Okay, there are 3 types of grips. So first one, finger interlock. Second one, hand overlap grip. So third one, ಫಸ್ಟ್ ಗ್ರಿಪ್ ಅಂತ ನಾವು ಕರಿತೀವಿ. ಮತ್ತು 3 ರೀತಿಯಾಗಿ ನಾವು ಗ್ರಿಪ್ ಅನ್ನು ನಾವು ನೋಡ್ತೀವಿ ಮಕ್ಕಳೇ. ಸೊ ಫಿಂಗರ್ ಇಂಟರ್ಲಾಕ್ ಗ್ರಿಪ್ ಅಂದ್ರೆ ಏನು ಅಂದ್ರೆ, in order to hold this grip, all the fingers of both hands should be interwoven and palms held together. Fingers should be interlocked and both thumbs should be held straight in the middle. ಮಕ್ಕಳೇ, ನಿಮಗೆ ಅಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫಿಂಗರ್ಸ್ ಇಂಟರ್ಲಾಕ್ ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ಅದೇ ರೀತಿ ನೀವು ಮಾಡಬೇಕು. ಅಲ್ಲಿ ಇಂಟರ್ಲಾಕ್ ಮಾಡಬೇಕು, ಥಂಬ್ಸ್ ಮುಂದೆ ಬರಬೇಕು. ಸೊ ಅದೇ ರೀತಿ ಹ್ಯಾಂಡ್ ಓವರ್ ಲ್ಯಾಪ್ ಗ್ರಿಪ್. In this grip, both palms should be facing upward and held together. Right hand place is right palm on the left and tightness the grip. Both the palms should be closed so that the thumb fingers touch each other. Okay, another one. So ಹಾಗಾದ್ರೆ ಇನ್ನ execution of pass. ನಾವು ಪಾಸ್ ಯಾವ ತರ ಮಾಡಬೇಕು ಅಂದ್ರೆ, the skills has to be executed rhythmically with the help of forearm. Both elbows should be held straight. ನೋಡಿ, ನಮ್ಮ both elbows straight ಆಗಿರಬೇಕು. ಎಲ್ಬೋ ಅಂತಂದ್ರೆ ಯಾವುದು? ಓಕೆ,
The skills has to be executed rhythmically with the help of forearm. Both elbows should be held straight. So now that the contact, the ball should contact forearm above the wrist, follow through. The body should move towards the direction of the ball after playing the ball. So now ಅಂಡರ್ಹ್ಯಾಂಡ್ ಪಾಸ್ ನಾವು ಮಾಡಿದ್ಮೇಲೆ ನಮ್ಮ ನೆಕ್ಸ್ಟ್ ಯಾವ್ದು ಬರುತ್ತೆ, ನಮ್ಮ ಡೈರೆಕ್ಷನ್ ಯಾವ ತರ ಇರುತ್ತೋ ಆ ತರ ನಾವು ಫಾಲೋ ಥ್ರೂ ಆಗಬೇಕು. ಇನ್ನ ಅಪ್ಪರ್ ಹ್ಯಾಂಡ್ ಪಾಸ್. ಸೊ ಅಪ್ಪರ್ ಹ್ಯಾಂಡ್ ಪಾಸ್ ನೋಡಿ ಈ ತರ ಮಾಡಬೇಕು, ಸಿಂಪಲ್ ಈ ತರ. ಸೊ ಚಿತ್ರ ಕಾಣ್ತದಲ್ವಾ, ಲೈಕ್ ದಿಸ್. ಸಿ ಈ ತರ ನಾವು ಅಪ್ಪರ್ ಹ್ಯಾಂಡ್ ಪಾಸ್ ಅನ್ನ ಮಾಡ್ತೀವಿ. ದ ಸ್ಕಿಲ್ಸ್ ಈಸ್ ಯೂಸ್ಡ್ differently at different situations. Stands. Both toes of the player should be pointing towards the direction of play. ನಾವು ಯಾಕಡೆ ಪಾಸ್ ಆಗ್ತೀವಿ ಅಲ್ಲಿ ನಮ್ಮ ಪಾದಗಳು ಪಾಯಿಂಟ್ ಮಾಡಿರಬೇಕು ಅಂತ ಹೇಳ್ತಾರೆ. Knees and hips should be slightly bent and back held straight. So no knees bend ಆಗಬೇಕು. ಓಕೆ, ನಮ್ಮ ಬೆನ್ನಿನ ಭಾಗ ಇದೆಲ್ಲ ಸ್ಟ್ರೈಟ್ ಆಗಿರಬೇಕು. ಓಕೆ, shoulders should be parallel to the direction of play. Eyesight should be on the ball and held high. During this, if the feet is placed forward and backward, the stance is referred as diagonal. In a execution, as the body moves towards the ball, hands move forward and upward, starting from a point near to the eyes. All the fingers pointing to base come in contact with the ball. The ball is thus towards the target. Follow through. ನೋಡಿ ಈ ಪಾಸ್ ಅನ್ನು ಹಾಕಿದ್ರೆ ನಾವು ಫಾಲೋ ಥ್ರೂ ಯಾವ ತರ ಮಾಡಬೇಕು? both hands are lifted up and fingers pointing towards the target. Follow the execution. So third one, under hand service. Under hand service, this is the most simple and accurate servicing among others. ನೋಡಿ ಈ ಒಂದು ಅಂಡರ್ ಹ್ಯಾಂಡ್ ಸರ್ವಿಸ್ ಅನ್ನ ಲೈಕ್ ದಿಸ್ ನೋಡಿ ಈ ತರ ಮಾಡ್ತೀವಿ. ಅದು ಚಿತ್ರದಲ್ಲಿ ಕೊಟ್ಟಿದ್ದಾರೆ. Okay, so first position, yes, listen here. So third one, under hand service. Under hand service ನಾವು ಯಾವ ತರ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಚಿತ್ರ ಇದೆ. This is the most simple and accurate service among others. ಈಗ ನಾವು ಸರ್ವಿಸ್ ಅಲ್ಲಿ ಎಷ್ಟು ರೀತಿ ಇದಾವೆ? ಸೊ ಒಂದೇನು ಟೆನ್ನಿಸ್ ಸರ್ವಿಸ್ ಅಂತ ಕರಿತೀವಿ, ಜಂಪ್ ಅಂಡ್ ಸರ್ವಿಸ್ ಅಂತ ಕರಿತೀವಿ, ಇನ್ನೊಂದು ಅಂಡರ್ ಹ್ಯಾಂಡ್ ಸರ್ವಿಸ್ ಅಂತ ಕರಿತೀವಿ. ಸೊ ಇದು ಅಂಡರ್ ಹ್ಯಾಂಡ್ ಸರ್ವಿಸ್ ಕಲಿಕೆಗೆ ಬಹಳ ಇಂಪಾರ್ಟೆನ್ಸ್ ಕೊಡುತ್ತೆ. ಯಾರು ವಾಲಿಬಾಲ್ ಆಟವನ್ನು ಆಡೇ ಇಲ್ಲ, ಯಾರು ನಾವು ಫಸ್ಟ್ ಕಲಿತಿದ್ದೆ ಅಂತಂದ್ರೆ ಈ ತರ ಸರ್ವಿಸ್ ಮಾಡಬೇಕು. ಅದಕ್ಕೆ ಹೇಳಿದ್ದಾರೆ ದಿಸ್ ಇಸ್ ದ ಮೋಸ್ಟ್ ಸಿಂಪಲ್ ಅಂಡ್ ಆಕ್ಯುರೇಟ್ ಸರ್ವಿಸ್ ಅಂತ ಹೇಳಿ. ನೋಡಿ ಲೈಕ್ ದಿಸ್, ನೋಡಿ ಲೈಕ್ ದಿಸ್. ಓಕೆ, ನೋಡಿ ಸಿ ಈ ತರ ಸರ್ವಿಸ್ ಅನ್ನ ಮಾಡ್ತೀವಿ. ಬಾಲ್ ನ ಟಾಪ್ ಮಾಡ್ತೀವಿ, ಈ ತರ ನಾವು ಮಾಡ್ತೀವಿ. ಸೊ ಇದು ಅಂಡರ್ ಹ್ಯಾಂಡ್ ಸರ್ವಿಸ್ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಅಂಡರ್ ಹ್ಯಾಂಡ್ ಸರ್ವಿಸ್ ಗೆ ಸ್ಟ್ಯಾಂಡ್ಸ್ ಯಾವ ತರ ಇರಬೇಕು ಅಂತಂದ್ರೆ maintain diagonal stance. The ball should be held in front of the waist. Knees and trunk should be slightly flexed. Back remains straight and body weight should be distributed every on both legs. ಈ ಸರ್ವಿಸ್ ಅನ್ನು ಮಾಡಬೇಕಾದ್ರೆ ನನ್ನ ಎರಡೂ ಕಾಲುಗಳಿಗೆ ನಾನು ಸಮಾನವಾದ ಭಾರವನ್ನು ಹಾಕಬೇಕು. ನಮ್ಮ ನೀಸ್ ಮತ್ತೆ ಟ್ರಂಕ್ ಐತಲ್ಲ ಸ್ವಲ್ಪ ಬೆಂಡ್ ಆಗಿರಬೇಕು, ನಮ್ಮ ಬೆನ್ನಿನ ಭಾಗ ಐತಲ್ಲ ಸ್ಟ್ರೈಟ್ ಆಗಿರಬೇಕು. ನಾನು ಆಗಲೇ ಮಾಡಿ ತೋರಿಸಿದ್ದೀನಿ ಲೈಕ್ ದಿಸ್. ಎರಡು ಕಾಲ ಮೇಲೆ ಸಮಾನವಾದ ಬಾಲ್ ಹಾಕಬೇಕು. ಬಾಲ್ ಇರೋ ಕೈಯಲ್ಲಿ ಎಡಗೈನ ಮುಂದೆ ಚಾಚ್ತೀವಿ ಲೈಕ್ ದಿಸ್. ಈ ತರ ಬಾಲ್ ನ ಟಾಸ್ ಮಾಡ್ತೀವಿ, ಹೊಡಿತೀವಿ. ಇದು ಸ್ಟ್ಯಾಂಡ್ಸ್ ಅಷ್ಟೇ ಆಗಿರ್ತದೆ. ಇನ್ನು ಎಕ್ಸಿಬಿಷನ್ ಯಾವ ತರ ಮಾಡಬೇಕು ಈ ಸರ್ವಿಸ್ ಅಂತಂದ್ರೆ the ball should be tossed to a considerable height, transferring body weight on rear leg. Right hand should be made straight at elbows and extended backward. Entire body weight should be shifted forward along with the swing of the right hand. The performer should bend forward slightly and contact the ball at the bottom as well as behind it. ನೋಡಿ ಎಕ್ಸಿಬಿಷನ್ ಯಾವ ತರ ಮಾಡಬೇಕು ಅಂತಂದ್ರೆ ಮೊದಲು ಕಲಿಕಾಂಶ ಇರುತ್ತೆ, ಸ್ಟ್ಯಾಂಡ್ಸ್ ಯಾವ ತರ ನಿಂತ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಅಷ್ಟೇ ಎಕ್ಸಿಬಿಷನ್ ಯಾವ ತರ ಇರುತ್ತೆ, ಎಡಗೈನ ಮುಂದೆ ಚಾಚ್ತೀವಿ, ನಮ್ಮ ದೃಷ್ಟಿ ಮುಂದ್ಗಡೆ ಇರುತ್ತೆ, ಆಪೋಸಿಟ್ ಗ್ರೌಂಡ್ ಇರುತ್ತೆ. ಏನ್ ಮಾಡ್ತೀವಿ, ಬಾಲ್ ನ ಟಾಸ್ ಮಾಡ್ತೀವಿ. ಟಾಸ್ ಮಾಡಿಬಿಟ್ಟು ಹಿಂದ್ಗಡೆ ಕೈನ ತಗೊಂಡ್ಬಿಟ್ಟು ನಾವು ಮುಂದ್ಗಡೆ
ಓಕೆ, ಸೊ ಅದೇ ಸೊ ಲಾಸ್ಟ್ ಅಂತ ಹೇಳಿದ್ರೆ ಫಾಲೋ ಥ್ರೂ. ಈ ಸರ್ವಿಸ್ ಅನ್ನ ಮಾಡಿದ್ರೆ ಯಾವ ತರ ಫಾಲೋ ಥ್ರೂ ಆಗಬೇಕು ಅಂದ್ರೆ, ಆಫ್ಟರ್ ಹಿಟ್ಟಿಂಗ್ ದ ಬಾಲ್, ರೈಟ್ ಹ್ಯಾಂಡ್ ಶುಡ್ ಬಿ ಬ್ರಾಡ್ ಫಾರ್ವರ್ಡ್ ಆಸ್ ವೆಲ್ ಆಸ್ ಅಪ್ವರ್ಡ್. Both knees become straight, and in order to retain balance, the rear leg should be brought forward. ನೋಡಿ, ನಾವು ಈ ಸರ್ವಿಸ್ ಅನ್ನ ಮಾಡಿದಾಗ ಸೊ ಮೊದಲು ನಮ್ಮ ಒಂದು ಕಾಲು ಹಿಂದೆ ಒಂದು ಕಾಲು ಮುಂದೆ ಇರುತ್ತೆ. ಸರ್ವಿಸ್ ಅನ್ನ ಮಾಡಿರ್ತೀವಿ, ಈ ತರ ಮಾಡಿದಾಗ ನಮ್ಮ ರಿಯರ್ ಲೆಗ್ ಏನ್ ಮಾಡ್ತೀವಿ, ಮುಂದೆ ಹಾಕ್ಬಿಟ್ಟು ನಾವು ಗ್ರೌಂಡ್ ಬಾಲ್ ಹೋಗ್ಬಿಟ್ಟು ನೆಕ್ಸ್ಟ್ ಬರ್ತಕ್ಕಂತಹ ಬಾಲಿಗೆ ನಾವು ರೆಡಿ ಆಗಿರಬೇಕು. ಫೇಸ್ ಮಾಡಕ್ಕೆ ನಾವು ನೆಕ್ಸ್ಟ್ ಬಾಲ್ಗೆ ರೆಡಿ ಆಗಿರಬೇಕು. ಇದಕ್ಕೆ ನಾವು ಕರಿತೀವಿ ಫಾಲೋ ಥ್ರೂ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳಿಗೆ. ಅರ್ಥ ಆಯ್ತಲ್ವಾ? ಸೊ ಈಗ ಅಂಡರ್ ಹ್ಯಾಂಡ್ ಸರ್ವಿಸ್ ನಾವು ಮಾಡಬೇಕಾದ್ರೆ ವಿ ಆರ್ ಸೀಯಿಂಗ್ 3 ಟೈಪ್ಸ್ ಆಫ್ ಕಲಿಕಾಂಶಗಳು. ನಾವು 3 ರೀತಿಯ ನೋಡ್ತೀವಿ. ಸ್ಟ್ಯಾಂಡ್ಸ್ ನೋಡ್ತೀವಿ, ಎಕ್ಸಿಕ್ಯೂಷನ್ ಆಫ್ ಸರ್ವಿಸ್ ನೋಡ್ತೀವಿ, ಇನ್ನೊಂದು ಫಾಲೋ ಥ್ರೂ. ಈ ಫಾಲೋ ಥ್ರೂ ಅಂತಂದ್ರೆ ಸರ್ವಿಸ್ ಮಾಡಿದ ತಕ್ಷಣ ನಾವು ಏನ್ ಮಾಡಬೇಕು, ಆಟೋಮೆಟಿಕ್ ನಮ್ಮ ಹಿಂದೆ ರೆಕ್ಕಾನ ಮುಂದಕ್ಕೆ ಹಾಕ್ಬಿಟ್ಟು ನಾವೇನ್ ಮಾಡಬೇಕು, ಮುಂದಕ್ಕೆ ಹೋಗಿ ನೆಕ್ಸ್ಟ್ ಬರ್ತಕ್ಕಂತಹ ನಾವು ಬಾಲ್ಗೆ ನಾವು ರೆಡಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದಿಷ್ಟು ವಾಲಿಬಾಲ್ ಅಲ್ಲಿ ಬರ್ತಕ್ಕಂತಹ ಸ್ಕಿಲ್ಸ್ಗಳು. ಒಂದು ಅಂಡರ್ ಹ್ಯಾಂಡ್ ಪಾಸ್ ಮಾಡಬೇಕಾದ್ರೆ ಈ ತರ ಇಟ್ಕೊಳ್ಬೇಕು, ಫಿಂಗರ್ಸ್ ಇಟ್ಕೊಳ್ಬೇಕು, ಸ್ಲೈಟ್ ಬೆಂಡ್ ಆಗಿರಬೇಕು, ಈ ತರ ನಾವು ಎತ್ತಬೇಕು. ನೋಡಿ, ಲೈಕ್ ದಿಸ್, ಈ ತರ ಎತ್ತಬೇಕು. ಇದಕ್ಕೆ ಅಂಡರ್ ಹ್ಯಾಂಡ್ ಪಾಸ್ ಅಂತ ನಾವು ಕರಿತೀವಿ, ಅಥವಾ ಡೀಪ್ ಪಾಸ್ ಅಂತ ನಾವು ಕರಿತೀವಿ. ಇನ್ನ ಅಪ್ಪರ್ ಹ್ಯಾಂಡ್ ಪಾಸ್, ಸಿಂಪಲ್ ಅಪ್ಪರ್ ಹ್ಯಾಂಡ್ ಪಾಸ್ ನೋಡಿ, ಈ ತರ ಅಪ್ಪರ್ ಬಾಲ್ ನೋಡಿ, ಈ ತರ ನಮ್ಮ ಫೋರ್ ಹೆಡ್ ಇರುತ್ತಲ್ವಾ, ಅದ್ರ ಮೇಲೆ ನಾವು ಪಾಸನ್ನ ಹಾಕ್ತೀವಿ. ಇದಕ್ಕೆ ಅಪ್ಪರ್ ಹ್ಯಾಂಡ್ ಪಾಸ್ ಅಂತ ಕರಿತೀವಿ. ಇನ್ನ ಅಂಡರ್ ಹ್ಯಾಂಡ್ ಸರ್ವಿಸ್ ನೋಡಿ, ಇದು ನಿಮಗೆ ತೋರಿಸ್ತೀನಿ. ಅಂಡರ್ ಹ್ಯಾಂಡ್ ಸ್ಕಿಲ್ಸ್. ಸೊ ಇವು 3 ಸ್ಕಿಲ್ಸ್ ಗಳನ್ನ ನೀವು ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕು, ಇದನ್ನ ಎಕ್ಸಿಕ್ಯೂಷನ್ ಮಾಡಬೇಕು. ಆಗ ಮಾತ್ರ ನೀವು ಆಟವನ್ನ ಕಲಿಯಬಹುದು ಮಕ್ಕಳೇ. ವಿದ್ಯಾರ್ಥಿಗಳೇ, ಇದೆಲ್ಲ ನಿಮಗೆ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ನನಗೆ ಕರೆ ಮಾಡಿ ಕೇಳಿ ಮಕ್ಕಳೇ. ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ.